ಮಾಡುತ್ತಾ ಬಂದಿರುತ್ತಾನೆ. ಒಂದು ದಿನ ಸಂಭ್ರಮದಿಂದ ಸಭೆ ಕೊಟ್ಟ ಸಂದರ್ಭದಲ್ಲಿ ಕುಂಭ ಸಂಭವರ ಆಗಮನ ಅಲ್ಲಿಗಾಯಿತು. ವಸಿಷ್ಠರೇ ಮುಂತಾದವರು, ಹೇ ಶ್ರೀರಾಮಚಂದ್ರ, ನೀನು ರಾವಣಾದಿ ಖಳರನ್ನು ಸಂಹಾರ ಮಾಡಿದ ಕಾರಣ ನಿನ್ನ ಪಾಲಿಗೆ ಬ್ರಹ್ಮಹತ್ಯಾ ದೋಷ ಬಂದಿರಬಹುದು ಎಂದು ತಿಳಿಸಿದರು. ಅದರ ಪರಿಹಾರಕ್ಕಾಗಿ ಒಂದು ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು ಎಂದರು. ಅದಕ್ಕೆ ಹೇರಳ ಬುಕ್ಕಸಾರಿಗಳು ಬೇಕು. ಧರಣಿ ಪಾಲಕರಿಂದ ಕಪ್ಪ ಕಾಣಿಕೆ ತರಲು ಶತ್ರುಘ್ನನಾದ ನನ್ನ ಪಾಲಿಗೆ ನೇಮಿಸಿದ್ದಾಗಿದೆ. ಇದಕ್ಕೆ ಸಹಕಾರಿಗಳಾದ ಹನುಮಂತ, ಪುಷ್ಕರಾದಿ ವೀರ ಯೋಧರನ್ನು ಒಡಗೂಡಿಕೊಂಡ ಹಾಗಾಯಿತು. ನಮ್ಮ ಸೇನೆ ಹೊರಟ ಸದ್ದುಗದ್ದಲಕ್ಕೆ ಕಮಟನೆಗೆ ಬಿರಿಯುವಂತಿದೆ. ನಮ್ಮ ರಭಸದಿಂದ ಹೊರಟ ಆನೆ, ಸೇನೆ, ಕಾಲಾಳುಗಳ ಕರಪುಟದಿಂದ ಹೊರಟ ಧೂಳಿ ನಭೋಮಂಡಲವನ್ನು ಸುತ್ತಿ ಸುಳಿದಾಡುತ್ತಿದೆ. ಧರಣಿ ಪಾಲಕರಿಂದ ಕಪ್ಪ ಕಾಣಿಕೆ ತರಲು ಬಿರುಸಿ ಸೇನೆಯೊಡನೆ ಇದೇ ಮಾರ್ಗವಾಗಿ ಮುಂದೆ ಸಾಗುತ್ತಿದೆ. ಘೋರ ಯುದ್ಧವಾಯಿತು. ಬಳಿಕ ಸೋತ ಆತನಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡ ಹಾಗಾಯಿತು. ಇನ್ನು ತಡ ಮಾಡುವುದಲ್ಲ, ನಮ್ಮ ಸೇನೆ ಹಾಗೂ ಹೈರೊಡನೆ ಮುಂದಿನ ಪುರಕ್ಕೆ ಪ್ರಯಾಣ ಬೆಳೆಸುತ್ತಿದೆ. ಚಕ್ರಾಂಕಿತಪುರ ಸೇರಿತು. ಅಲ್ಲಿ ಸುರ್ವಾಹುವಿನ ಸುತ ಗಮನನು ಭಯವನ್ನು ಬಂಧಿಸಿದ್ದಾನೆ. ಬಳಿಕ ಯುದ್ಧವಾಯಿತು. ದುರದಲ್ಲಿ ಸೋತ ಆತ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ನೀಡಿದ್ದಾನೆ. ಮಾತ್ರವಲ್ಲದೆ ಶ್ರೀರಾಮ ಸೇವಾ ಕಾರ್ಯದಲ್ಲಿ ನಾನು ಭಾಗವಹಿಸುತ್ತೇನೆ ಎಂದಿದ್ದಾನೆ. ಅಷ್ಟೇ ಅಲ್ಲದೆ ನಮ್ಮ ಸೇನೆಯೊಡನೆ ಒಡಗೂಡಿಕೊಂಡಿದ್ದಾನೆ. ಇನ್ನು ತಡ ಮಾಡದೆ ನಮ್ಮ ಅಪರಿಮಿತ ಸೇನೆ ಹಾಗೂ ಸೇರೊಡನೆ ಇದೇ ಮಾರ್ಗವಾಗಿ
ನಮ್ಮ ತಂದೆಯಾದ ವೀರಮಣಿ ಮಹಾಶಯರು ಮುಂದಿಲ್ಲದಂತೆ ಪ್ರಜಾವರ್ಗವನ್ನು ಪಾಲಿಸುತ್ತಾ ಬಂದವರು. ಕಂಡದ್ದನ್ನೇ ಕಂಡು ಉಂಡದ್ದನ್ನೇ ಉಂಡು ಮನಸ್ಸಿಗೆ ಬೇಸರವಾಗಿದೆ. ನನಗೂ ಕೂಡ ಹಾಗಾಗಿ ನಿನ್ನೊಡನೆ ಉದ್ಯಾನವನವನ್ನು ಸಂಚರಿಸಿ ಬರೋಣ ಎಂದು ಮನಸ್ಸಾಗುತ್ತಿದೆ. ನಿನ್ನ ಅಭಿಪ್ರಾಯವೇನೋ? ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಹಾಗಾದರೆ ಮುಂದೆ ಸಾಗೋಣ. Bye.
ತಮ್ಮ ಮಗೋ ಅತ್ತ ನೋಡು ಎಂದೆಂದೂ ಕಾಣದ ಅಂದದ ಚಂದದ ಸುಂದರವಾದ ಹಯವೊಂದು ಬಂದಿದೆ. ಅದರ ಹಣೆಯಲ್ಲೊಂದು ಲೇಖನವಿದೆ. ಅದರ ವಿಚಾರವನ್ನು ತಿಳಿಸು. ಈ ಪದ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ.
ಇದನ್ನೆಲ್ಲ ಒಂದು ಬಾರಿ ಅವಲೋಕಿಸಿದರೆ ಇದರಿಂದ ಪೂರ್ವಜನ್ಮದ ಪುಣ್ಯವೇ ಇರಬೇಕು. ಅಷ್ಟೇ ಅಲ್ಲ, ಮಹಾಬಲಕ್ರಮಿಯಾದಂತಹ ಅನುಜಾತ ವೀರಕೇಸರಿಯೂ ಕೂಡ ನನ್ನೊಂದಿಗಿದ್ದಾನೆ. ಈಗ ತಾನೇ ಉಭಯ ಮಕ್ಕಳು ಗುರುಮಠದಿಂದ ಶಸ್ತ್ರಶಾಸ್ತ್ರಗಳ ಅಭ್ಯಾಸವನ್ನು ಮಾಡಿ ಅರಮನೆಯತ್ತ ಸೇರಿದ್ದಾರೆ. ಈ ಸಂಭ್ರಮದಲ್ಲಿ ಸಭೆ ಕೊಟ್ಟಿದ್ದೇನೆ. ಏನಾದರೂ ವಿಶೇಷ ಬಂದರೆ ನಿಮ್ಮ ಮದನಾಳವಿಂದವನ್ನು ವೀಕ್ಷಿಸುವಾಗ ಏನೋ ವಿಶೇಷ ಇದ್ದಂತೆ ಭಾಸವಾಗುತ್ತಿದೆ. ಏನಾದರೂ ವಿಶೇಷವಿದ್ದರೆ ಹೇಳಬೇಕಲೇ? ಹೇಳಿ.
ಇಲ್ಲವಾದರೆ ಶತ್ರುಘ್ನ ಬಲದವರಿಗೆ ಕಪ್ಪ ಕಾಣಿಕೆ ನೀಡಬೇಕಂತೆ, ಅಲ್ಲದೆ ಶರಣಾಗಬೇಕಂತೆ. ಇದನ್ನು ಕೇಳಿದ ಸಿಟ್ಟಿಗೆದ್ದು ನಾವು ಆಗುವರೆಯನ್ನು ಅರಮನೆಯ ಮಧ್ಯಸ್ಥಳವನ್ನು ಕಟ್ಟಿದ್ದೇವೆ, ಅಲ್ಲಿ ನೋಡಿ. ಒಳ್ಳೆಯ ಕೆಲಸ ಮಕ್ಕಳೇ. ಇಂತಕ್ಕೆ ಮಕ್ಕಳೇ, ಸಾಗೇರದವರ ತುರಗವನ್ನು ಬಂಧಿಸಿದ್ದು ಒಳ್ಳೆಯ ಕೆಲಸವೇ ಸರಿ. ಸಿಂಹದ ಹೊಟ್ಟೆಯಲ್ಲಿ ಯಾವತ್ತೂ ಜಂಬೂಕ ಜನಿಸದು. ನಿಮ್ಮಂತಹ ಮಕ್ಕಳನ್ನು ಪಡೆದ ನಾನೇ ಧನ್ಯ. ಸಾಗೇರದವರ ತುರಗವನ್ನು ಬಂಧಿಸದ ಕಾರಣ ದೂರವಾಗಬಹುದು. ನಮ್ಮ ಪರಾಕ್ರಮದ ಪರಾಕಾಷ್ಠತೆಯನ್ನು ಪ್ರಪಂಚಕ್ಕೆ ಪ್ರಕಟಿಸುವುದಕ್ಕೆ ಇದೊಂದು ಒಳ್ಳೆಯ ಸಮಯವಾಗಿದೆ. ಭಯವನ್ನು ಬಿಡಿಸಿಕೊಂಡು ಹೋಗಲು ಶತ್ರುಘ್ನೇ ಬರಲಿ ಅಥವಾ ಶ್ರೀರಾಮಚಂದ್ರನೇ ಬರಲಿ, ದೂರದಲ್ಲಿ ನೋಡಿಕೊಳ್ಳೋಣ. ಈಗ ನಮ್ಮ ಆರಾಧ್ಯ ದೇವರಾದಂತಹ ಪರಶಿವನ ಪೂಜೆಗೆ ನಡೆಯಿರಿ. ಬಲದವರೇ, ಸೇನಾನಾಯಕರೇ, ನಮ್ಮ ಕುದುರೆಯು ಜ್ಯೋತಿರ್ಮೇಧಪುರದಲ್ಲಿ ಬಂಧಿಸಲಾಗಿದೆ. ಅಲ್ಲಿಯ ದೊರೆ ವೀರಮಣಿ. ಇವನು ಬರೇ ವೀರಮಣಿಯಲ್ಲ, ಶಿವಭಕ್ತ ವೀರಮಣಿ ಎಂಬ ವಿಚಾರ ಮಂತ್ರಿ ಸುಮತಿಯಿಂದ ಕೇಳಿ ತಿಳಿಯಲಾಯಿತು. ನಾನೇ ಹೇಳಿದೆ. ಅಷ್ಟೇ ಅಲ್ಲದೆ ಪರಾಕ್ರಮಿಯಾದ ಮಕ್ಕಳು ರುಕ್ಮಾಂಗ ಶುಭಾಂಗರಿಹರಂತೆ, ಅನುಜಾತ ವೀರಕೇಸರಿ ಎಂಬ ಮಹಾಪರಾಕ್ರಮಿ ಇದ್ದಾನಂತೆ, ಅಪರಿಮಿತ ಸೇನಾಬಲ ಇದೆಯಂತೆ. ಹಾಗಾಗಿ ವಿಚಾರ ಮಾಡಬೇಕಾಗಿದೆ. ಆದರೂ ನಾವು ಧೈರ್ಯಗೊಳ್ಳುವಂತಿಲ್ಲ. ನಾವಾದರೂ ಹೊರಟಿದ್ದು ಯಾರ ಕಾರ್ಯಕ್ಕೆ? ಶ್ರೀರಾಮಚಂದ್ರನ ಸೇವಾ ಕಾರ್ಯಕ್ಕಲ್ಲವೇ? Yeah.
ಹಾಗಾಗಿ ಮಹಾ ಚಾಣಾಕ್ಷನೂ ಮಹಾಪರಾಕ್ರಮಿಯೂ ಆದ ಹನುಮನೇ ಈ ಕಾರ್ಯಕ್ಕೆ ಸಮರ್ಥನೂ ಆಗಿದ್ದಾನೆ. ಹಾಗಾಗಿ ಅವನನ್ನೇ ಕರೆದು ಕಳುಹಿಸಬೇಕಾಗಿದೆ. ಓ ಮರುತ ಸುತ ಹನುಮಂತ, ಹಾಗಾಗಿ ಅವನಲ್ಲಿ ಕಪ್ಪಹಯ ಪಡೆಯಲು ಪ್ರೇರೇಪಿಸಬೇಕು. ಹಾಗಾಗಿ ಸಾಮವೋ ಸಂಗ್ರಾಮವೋ ಎಂದು ಹೇಳಿ ಕೇಳಿ ಬರಬೇಕು. ಇದಕ್ಕೆ ನೀನೇ ಸಮರ್ಥ. ಹೋಗಿ ಬಾ, ನಿನಗೆ ಒಳಿತಾಗಲಿ. ಶತ್ರುಗಳಿಂದ ಅಪ್ಪಣೆ ಪಡೆದಂತಾಯಿತು. ಇನ್ನು ನನ್ನ ಪ್ರಯಾಣ ವೀರಮಣಿಯ ಆಸ್ಥಾನದೆಡೆಗೆ. ವದನ ತಿರುಗಿಸಿ ಕುಳಿತುಕೊಂಡಿದ್ದಾನೆ. ಅಬ್ಬಾ, ಇವನ ಸೊಕ್ಕೆ. ಆದ್ದರಿಂದ ತುಂಬಿದ ಸಭೆಯಲ್ಲಿ ಎಲ್ಲರೂ ನನ್ನನ್ನೇ ನೋಡುವಂತಾಗಬೇಕು. ಅವನಿಗಿಂತಲೂ ಎತ್ತರವಾದ ಆಸನ ಬಲಿದು ಕುಳಿತುಕೊಳ್ಳುತ್ತೇನೆ. ನೋಡೋಣ. ಜೈ ಶ್ರೀರಾಮ್.
ಆದಿಶಕ್ತಿಯು ಸುರ ನರ ವಂದಳೂ ಆಗಿರುವಳು. ಶ್ರೀರಾಮಚಂದ್ರನು ದುಷ್ಟರ ವಂಶ ನಾಶ ಮಾಡಲು ಅವತಾರವೆತ್ತಿ ಬಂದ ಅವತಾರ ಪುರುಷ. ಬಿಡ ಶ್ರೀರಾಮಚಂದ್ರನು ದುಷ್ಟರ ಶಿಕ್ಷಕನು, ಶಿಷ್ಟರ ಸಂರಕ್ಷಕನು, ನಂಬಿದವರನು ಬೆಂಬಿಡದ ಸಲಹುವನು. ಹೌದು, ಜಗದೊಡೆಯ ಶ್ರೀರಾಮಚಂದ್ರ ತಿಳಿದು ಮಾತನಾಡ. ನಿನ್ನ ರಾಮಾಯಣದ ಹರನೇ ಹೆಸರು ಇದ್ದ ಕೇಳು. I
ಏನಾಯಿತು ಹೇಳು. ಶತ್ರುಘ್ನ ಪ್ರಭು, ತಮ್ಮ ಅಪ್ಪಣೆಯಂತೆ ವೀರಮಣಿಯ ಆಸ್ಥಾನಕ್ಕೆ ತೆರಳಿದ್ದೆ. ಆದರೆ ಅಲ್ಲಿ ಅವರು ಮಾನವರಂತೆ ವರ್ತಿಸಲೇ ಇಲ್ಲ. ಏನು ಮಾಡಿದರು? ಮಾತನಾಡಿದರು, ಬಹಳ ಮಾತನಾಡಿದರು. ಏನು ಮಾತನಾಡಿದರು? ಯುದ್ಧವೇ ಬದ್ಧವೆಂದು ಸಾರಿದ್ದಾರೆ ಪ್ರಭು. ಮುಂದಿನ ಕಾರ್ಯಕ್ಕೆ ಅಪ್ಪಣೆಯಾಗಲಿ. ಹನುಮಂತ ಪುಷ್ಕರಾದಿಗೆ ಅಂದರೆ ಹಾಗಾದರೆ ಆ ವೀರಮಣಿ ಭುವನಲ್ಲಿ
ಏನಕ್ಕಾಗಿ ಬಂದಿರಿ ಏನಕ್ಕಾಗಿ ಬಂದಿರಿ ಹೇಳಿ ಜಾಗ ಖಾಲಿ ಮಾಡಿದರೆ ಸರಿ, ಇಲ್ಲಾಂದ್ರೆ ಸೊಂಟ ಜಾರಿಸಿಬಿಡ್ತೇನೆ. ದ್ವಾರದಲ್ಲಿರುವ ಬೇತಾಳವೇ, ಮರ್ಯಾದೆಯಾಗಿ ದ್ವಾರ ಬಿಟ್ಟರಲೇತು, ಇಲ್ಲವಾದರೆ ಪರಿಣಾಮ ಏನಂದ್ರೆ ಬೇತಾಳ ಅಂತ ನನಗೆ? ನಾನು ನಿನಗೆ ಬೇತಾಳ ತರ ಕಾಣ್ತಿದ್ದೀನ? ನಿನ್ನ ಕಾಲನ್ನು ಕಟ್ಟಿ ಅಲ್ಲಿ ಮರ ಉಂಟು ನೋಡು, ಅದನ್ನೇ ತಗೋ, ಅಲ್ಲಿಗೆ ಕಟ್ತೇನೆ. 1 ವಾರ ಬಿಟ್ಟು ಬಂದು ನೋಡು, ನೋಡ ನುಸಿ ಎಲ್ಲ ತಿನ್ಕೊಂಡು ಹೋಗಿ ನಿನ್ನ ಅಸ್ಥಿ ಉಳಿದಿರುತ್ತೆ, ಆಗ ಬೇತಾಳ ಏನಂತ ಗೊತ್ತಾಗ್ತದೆ. ಇಷ್ಟು ಜನ ಒಟ್ಟಿಗೆ ಬರುವುದು ಬೇಡ, ಒಬ್ಬೊಬ್ಬರೇ ಬನ್ನಿ ನೋಡಿಕೊಳ್ಳುತ್ತೆ. ಅಮ್ಮಯ್ಯ, ನನ್ನ ಜೀವ ಬಿಟ್ಬಿಡಿ, ನನ್ನ ಜೀವ ಬಿಟ್ಬಿಡಿ. ಜೀವ ಅಂತಿದ್ರೆ ಎಲ್ಲಾದ್ರೂ ಬೆಲ್ಲ ಬೇಡಿ ತಿನ್ನುತ್ತೇನೆ, ಜೀವ ಬಿಟ್ಬಿಡಿ. ಸೋದ ಮೇಲೆ ಮತ್ತೆ ಎಂತ ಉಂಟಾ? ಮತ್ತೆ ನಿಮ್ಮ ಅಪ್ಪನ ಮನೆಯಲ್ಲಿ ಉಂಟದ, ನಿಮ್ಮ ಅಜ್ಜನ ಮನೆಯಲ್ಲಿ ಉಂಟದ? ಹೇಳಿ ಕತ್ತೆ ಕಟ್ಟಿದ ಪರಿಗೆ ಶತ್ರುವಿನಲ್ಲಿ ಬರುವುದು. ಕಬ್ಬಿನ ಚೀಲಕ್ಕೆ ತುಂಬಿಸಿ ಕೊಡಬೇಕಂತೆ. ಗೊತ್ತೀರಾ? ಇಷ್ಟೊಂದು ಹೇಳಿದ್ರೆ ನೀವು ಬಿಟ್ಕೊಳ್ಳೋದಾಗುದಿಲ್ಲ, ನೆನಪಾದ್ರೆ ಹೇಳ್ತೀನಿ. ನಿನ್ನ ಮೂತಿಗೆ ಸುಣ್ಣದ ನಾಮಗಳು. ಥೂ, ನಿನ್ ಮನೆ ಹಾಳಾಗೋದ. ಹೋಗಿ ನಿನ್ನ ಒಡೆಯನಿಗೆ ಹೇಳು. ಈ ಪಾಪಿ ಮಕ್ಕಳಿಗೆ ಹೇಳೋದು ಕೇಳೋದಿಲ್ವಾ ಅಂತ. ಏನಂತೆ? ನಿಂದೆ ಅಷ್ಟೇ ನನಗೆ. ಈ ಪಾಪಿ ಮಕ್ಕಳಿಗೆ ಹೇಳೋದು ಕೇಳೋದಿಲ್ವಾ ಅಂತ ನಾನೋಗಿ ವೀರಮಣಿ ಭಾಷೆಯ ಹತ್ರ ಹೇಳ್ತೇನೆ. ಆದ್ರೆ ಹೀಗೆ ಹೋದ್ರೆ ಆಗ್ತದ? ಇಲ್ಲ. ದಾರಿಯಲ್ಲಿ ಹೋಗುವಾಗ ನಾಯಿನಲ್ಲಿ ಅಟ್ಟಾಡ್ಸ್ಕೊಂಡ್ ಬಂದಾತು. ನನ್ನ ಸ್ನೇಹಿತರು ನೋಡಿ ಏನು ಅನ್ಕೊಂಡಾರು, ರಾಜನ ಬಳಿ ಹೋಗುವಾಗ ಗತ್ತಿನಲ್ಲಿ ಹೋಗೋದು. ಗುರುಕುಲದವ್ರು ಎಲ್ಲರೂ ಕೂತಿದ್ದಾರೆ, ಯಾರು ಬಿಟ್ಟು ಮುಸ್ಲಿಂ ಇರುತ್ತೆ. ಯಾರಿದ್ದಾರೆ? ಭಾಗವತರಿದ್ದಾರೆ. ಓ ಭಾಗವತಣ್ಣ, ನಮಗೊಂದು ಉಪಕಾರ ಮಾಡ್ತೀರಾ? ಬಟ್ಟೆ ಬಿಡಿಸಿಬಿಡಿ. ಮುಂದೆ ಉಪಕಾರ ಮಾಡಿದರೆ ನಿಮ್ಮನ್ನು ತುಂಗಾ ನದಿಯಲ್ಲಿ ಮುಳುಗಿಸಿ ಮತ್ತೆ ಬೇಕಾದ್ರೆ ಅಂತ ಕೂಗಿ ಮತ್ತೆ ಮುಳುಗಿಸಿ ಈ ಕಡೆ ಜಡಕಿದ್ದಾರೆ. ಒಂದು ಉಪಕಾರ ಮಾಡಿ ಮಾರಿ, ಏನಾದ್ರು ಮಾಡುವ. ತಮಾಷೆ ಮಾಡಿ ಹೇಗೆ ಕಾರು ಹರಿಹರಪುರಕ್ಕೆ ಬಂದಾಗ ನನ್ನನ್ನು ಕರೀರಿ, ಒಟ್ಟಿಗೆ ಕೂತು ಟೀಯೋ ಕಾಫಿಯೋ ನಾವೀಗ ವೀರಮಣಿ ಭಾಷೆ ಹೇಳ
ಅಲ್ವಾ ಹಾ. ಇಟ್ಕೊಂಡ್ಮೇಲೆ 3 ಏ, ಮಕ್ಕಳಲ್ಲ ಯಾರಿಗ? ಒಡೆಯ ದ್ವಾರವನ್ನು ಕಾಯುತ್ತಿದ್ದೆ ಹಾ. ಕಾಯುತ್ತಿರುವಾಗ ಹಾ. ಶತ್ರುಜ್ಞಾನಿ ಬಲದವರು ಬಂದರು ಹಾ. ಅಂದ್ರೆ ಸೇನೆ ಬಂತು ಹಾ. ಅದು ಹೇಗೆ ಬಂತು ಹೇಗೆ ಬಂತು? ತೆರೆ ಮೇಲೆ ಸಮುದ್ರ ಬಂದಾಗಿದೆ. ಏ, ತೆರೆ ಮೇಲೆ ಸಮುದ್ರ ಬರೋದು. ಮತ್ತೆ ಸಮುದ್ರದ ಮೇಲೆ ತೆರೆ ಆ, ಬರೋದು. ಅದನ್ನೇ ತಪ್ಕೊಳ್ಳಿ. ಹಾ. ಆ. ಒಡೆಯ, ಅಲ್ಲಿ ಬಿಟ್ಟೆ ಈಗ ನೀನ್ ಬಿಟ್ಟಿದ ನಾನು ಹೇಳೋದಿಲ್ಲ. ಅದು ಎಂತಂದ್ರೆ ಹಾ. ಮನೆಯಲ್ಲಿ ಹೆಂಡತಿ ಮಗಳು ಕಾಸ್ತು ಹೌದು. ಭಾರತ ಶಬ್ದ ಹಾಕಿ ಮಾತಾಡೋದು ಹೋಗುದು ಹಾ. ಶಬ್ದ ಚಾಡಿ ಗುರ್ತೇ ಆಗುದಿಲ್ಲ ಒಡೆಯ ಶತ್ರುಜ್ಞಾನಿಗಳವರು ಬಂದ್ರು ಏನಂದ್ರು ಏನದು? ದಾರ ಬಿಡು ಅಂದ್ರು ಓಹೋ. ನಾನು ದಾರ ಬಿಡುದಿಲ್ಲ ಎಂದು ಮಾರಾಯ ಅನ್ನ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು. ನಾವು ಅನ್ನ ಹಾಕಿ ಮನೆಗೆ ಕಷ್ಟ ಹಾಕುದಿಲ್ಲ. ಒಡೆಯ ಹಾ. ಆಮೇಲೆ ನಮ್ದು ಅವ್ರದ್ದು ಭಾರಿ ಭಾರಿ ನಡಿ ಹಾ. ಭಾರಿ ಭಾರಿ ನಡಿ ಏನು? ಹೇಗೆ? ಮಾತಿಗೆ ಮಾತಾಯ್ತು ಹಾ. ಮಾತಿಗೆ ಮಾತು ಬೆಳೆದು ಪೆಟ್ಟಿಗೆ ನಿಂತಿದ್ದು ನೋಡಿ ಒಡೆಯ ಓಹೋ. ಪೆಟ್ಟಿಗೆ ನಿಂತಿದ್ದು ಅಂದ್ರೆ ಯುದ್ಧವಾಯಿತು ಓಹೋ, ಯುದ್ಧವಾಯ್ತು. ಮೊದಲನೇ ಯುದ್ಧದಲ್ಲಿ ಹಾ. ನಾನು ಗೆದ್ದೆ ಎರಡನೇ ಯುದ್ಧದಲ್ಲಿ ನಾನು ಬಿದ್ದೆ ನೋಡಿ ನಾನು ಬಿದ್ದ ಮೇಲೆ ಅವರು ಯುದ್ಧವೇ ಮಾಡಲಿಲ್ಲ ಯಾರು? ಅಲ್ಲಿಗೆ ಸದ್ಯ ಕೋಣ ಅಂದಿಲ್ಲ. ಹಾ. ಅಲ್ಲಿಗೆ ನಾನೇ ಗೆದ್ದೆ ಹಾ. ಪುಣ್ಯಾತ್ಮ ನೀನ್ ಎಲ್ಲ ಬಾರಿ ಬಿದ್ದದ್ದು ಮಾರಾಯ. ಸೋತಿದ್ದು ನೀನು. ಓ ಸೋತಿದ್ದ ಮತ್ತೆ ಬಿದ್ದ ಮೇಲೆ ಸೋತಂತರು. ಅವರು ಬಿದ್ದ ಮೇಲೆ ಯುದ್ಧ ಮಾಡಲಿಲ್ಲ ಹಾ. ಇರಲಿ ಅದನ್ನೇ ತಗೊಂಡು ಹಾ. ಒಡೆಯ ಹಾ. ಆಮೇಲೆ ಏನಂದ್ರು ಗೊತ್ತಾ ಏನಂದ್ರು? ಬೆನ್ನಿಗೆ 4 ಏಟ್ ಹಾಕಿದ್ರು ಒಡೆಯ ಓಹೋ. ಅಪ್ಪಾ, ಇನ್ನೂ ನೂತ ಉಂಟು ಹಾ. ಅವ್ರ ಮನೆ ಹಾಳಾಗೋಗ ಒಡೆಯ ಆಮೇಲೆ ಏನಿದ್ರು ಗೊತ್ತಾ ಏನಾಯ್ತು? ನನ್ನ ರಟ್ಟೆಯನ್ನು ಕಟ್ಟಿದ್ರು ಹಾ. ಹೇಳಿದ್ರು ಹಾ. ಶತ್ರುಜ್ಞಾನಿ ಬಲ್ಲದವರು ಬಂದಿದ್ದಾರಂತೆ ಹಾ. ಕತ್ತೆಯನ್ನು ಕಟ್ಟಿದವರಿಗೆ ಕಪ್ಪೆಯನ್ನು ಚೀಲಕ್ಕೆ ತುಂಬಿಸಿಕೊಟ್ಟೆ ಕಟ್ಟಿದ ಕುದುರೆ ಬಿಡಬೇಕು. ಹಾ ಅದನ್ನೇ ತಗೊಂಡು ತಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕು. ಹಾ ಹಾ. ಒಡೆಯ ಅಲ್ಲಿದ್ದಾರೆ ಹಾ. ಸ್ವಲ್ಪ ತಡದಲ್ಲಿ ಬರ್ತಾರೆ ಹಾ. ನನ್ನ ಬೆನ್ನು ಬೇರೆ ಮಾಡಿದ್ರು ಹಾ. ಒಡೆಯ ಹಾ. ಗೊತ್ತಿಲ್ಲ. ಹಾ. ಅಲ್ಲಿದ್ದಾರೆ ಸ್ವಲ್ಪ ತಡದಲ್ಲಿ ಬರ್ತಾರೆ ಹಾ. ಇನ್ನು ನೀವು. ಅಭ್ಯಾಸವೇದದವರ ಸೊಕ್ಕೆ ನಮ್ಮ ಬಾಯಿಲು ಪದರನ್ನು ಪಡೆದು ಇಲ್ಲಿಗೆ ತಪ್ಪಿದ್ದಾರೆಂದರೆ ಬಂದು ಅವರಿಗೆ ಕೊಲೆಗಾಲ. ಯಾರಲ್ಲಿ ಶತ್ರುಘ್ನಾದಿ ಸೇನೆಯೊಡನೆ ಹೋರಾಡಲು ಸೇನೆ ಸಿದ್ಧವಾಗಲಿ. ರೂಪಾಂತ ಶುಭಾಂಗರು ಬರಲಿ. ವೀರಕೇಸರಿ ಬರಲಿ. ಬೇರೆ ಬಾರಿಸಿ
ಬಯಸಿ ಅಶ್ವಮೇಧ ಯಾಗ ಕೈಗೊಂಡಿದ್ದಾನೆ. ಇದಕ್ಕೆ ವಿರುದ್ಧವಾಗಿ ನಡೆಯಬೇಡ. ದರೆಯಾಣ್ಮರೆಲ್ಲ ಒಪ್ಪಿ ಕಪ್ಪ ಕಾಣಿಕೆ ಸಲ್ಲಿಸಿದವರಿದ್ದಾರೆ. ನೀನು ವಿರೋಧ ಕಟ್ಟಿಕೊಂಡಲ್ಲಿ ನಿನಗೂ ನಿನ್ನವರಿಗೂ ಕಷ್ಟ ಬಂದೀತು. ಎಚ್ಚರ, ಶ್ರೀರಾಮಚಂದ್ರನಿಗೆ ಬೇಸರವಾದೀತು. ತಿಳಿದು ಎಲ್ಲ ಶತ್ರುಘ್ನ, ನಮ್ಮ ದೃಷ್ಟಿಯಲ್ಲಿ ನೀವು ಭ್ರಷ್ಟರು. ಇತ್ತ ಕೇಳು.
ಗಂಗಾಧರ, ಏನು ಕಾರ್ಯ ಮಾಡಿದೆ? ನಮ್ಮ ಗಣಗಳನ್ನು ಸೋಲಿಸಿದ ಕಾರಣವೇನು? ನಿನಗೂ ಇದು ಏನಾಯಿತು? ಅದನ್ನು ಹೇಳು. ಅಲ್ಲ ಗಂಗಾಧರ, ಹನುಮ, ನಾನು ದುರಕ್ಕಾಗಿ ಬಂದ ಕಾರಣವೇ ಹೌದು. ಕೇಳಯ್ಯ ಕೇಳು. ಗಂಗಾಧರ, ಹನುಮ, ನಾನು ದುರಕ್ಕಾಗಿ ಬಂದ ಕಾರಣವೇ ಹೌದು. ಕೇಳಯ್ಯ ಕೇಳು. ಹೇಳು. ನಿನ್ನ ಭಕ್ತನಾದ ವೀರಮಣಿಯು ಹಾ. ಶ್ರೀರಾಮಚಂದ್ರನ ಅಶ್ವಮೇಧ ಯಾಗದ ಕುದುರೆಯನ್ನು ಬಂಧಿಸಿ ಹಾ. ಶ್ರೀರಾಮಚಂದ್ರನ ಕಾರ್ಯಕ್ಕೆ ವಿಘ್ನ ಉಂಟು ಮಾಡಿದ್ದಾನೆ. ಹೌದೇ? ಆದ್ದರಿಂದ ದುರಗವನ್ನು ಬಿಡಿಸಲು ಬಂದ ಕಾರಣ ಹಾ. ನಾವು ದುರಕ್ಕಾಗಿ ಬಂದೆವು. ಹ್ಮ್. ದುರದಲ್ಲಿ ನಮ್ಮವರೆಲ್ಲರೂ ಹೊರಗಿದ್ದಾರೆ. ನಿನ್ನ ಉಳಿದವರನ್ನು ನೀನು ಬಂಧಿಸಲು ಬಂದ ಕಾರಣ ಹಾ. ನಾನು ಶಸ್ತ್ರಧರನಾಗಿ ಬಂದಿದ್ದೇನೆ. ಹೌದೇ? ಸೀತಾ ವಲ್ಲಭನಿಗೆ ದುಃಖ ಉಂಟು ಮಾಡಿದ ನಿನ್ನಲ್ಲೇ ನಾನು ಹೊರಗೈಯುತ್ತೇನೆ. ಹನುಮ, ಗಂಗಾಧರ, ನೀನಾದರೂ ಆಡಬಾರದು. ಶ್ರೀರಾಮನ ಸಂಗಡ ಈ ಸ್ನೇಹ ಪಾರುಪತ್ಯ ನಿನಗೆ ಅದನ್ನು ಹೇಳು. ಗಂಗಾಧರ, ಹನುಮ, ನಾನು ಶ್ರೀರಾಮನೊಡನಿದ್ದ ಬಗ್ಗೆ ಪ್ರಶ್ನೆಯೇ ಹೌದು. ಕೇಳಯ್ಯ ಕೇಳು. ಹೇಳಯ್ಯ, ಹೇಳು. ನಾನು ಶ್ರೀರಾಮಚಂದ್ರನ ಭಂಟ ಹನುಮಂತ ಎಂದು ಲೋಕಕ್ಕೆ ತಿಳಿದಿದ್ದೇನೆ. ಹಾ. ಆದರೆ ನೀನು ಹಾ. ಕೈಲಾಸಾಧೀಶ ಪರಮೇಶ್ವರನಿಗೆ ತಿಳಿದಿಲ್ಲವಾದರೆ ಹಾ. ಆಶ್ಚರ್ಯ, ಪರಮಾಶ್ಚರ್ಯ. ನಾನು ಸ್ವಾಮಿ ಕಾರ್ಯನಿರತ. ಶ್ರೀರಾಮನಾಮವೇ ನನ್ನುಸಿರು. ಈ ಹಿಂದೆ ಕೈಲಾಸಗಿರಿಯನ್ನು ಶರದಿಗೆ ಸೇತುವೆ ಕಟ್ಟುವಾಗ ಅಲುಗಾಡಿಸಿ ಕಿತ್ತವ. ನೀನು ದೇವಿ ಎಂದ ಮಾತ್ರಕ್ಕೆ ಬಿಟ್ಟವ. ನೆನಪಿಸಿಕೊ. ಅದಿರಲಿ, ನೀನು ಅಲ್ಲಿ ಕೈಲಾಸದಲ್ಲಿರಬೇಕಾದವನು. ಆದರೆ ಇಲ್ಲಿ ವೀರಮಣಿಯ ಆಸ್ಥಾನದಲ್ಲಿ ಏನು ಮಾಡುತ್ತಿರುವೆ ಅದನ್ನು ಮೊದಲು ಹೇಳು. ಹನುಮ, ಗಂಗಾಧರ, ನಾನು ವೀರಮಣಿಪುರದಲ್ಲಿದ್ದ ಬಗ್ಗೆ ಪ್ರಶ್ನೆಯೇ? ಹೌದು. ಹೇಳಯ್ಯ, ಕೇಳು. ನಾನು ಶರಣವತ್ಸಲನು, ನಂಬಿದವರಿಗೆ ಹಿಂಬೀಯುವವನು. ಆತ ನನ್ನನ್ನು ನಂಬಿದ್ದಾನೆ. ಈ ಪರಮೇಶ್ವರ ಬಂದಿದ್ದಾನೆ. ಸುಮ್ಮನೆ ಮಾತು ಬೇಡ. ಅನುವಾದಕ್ಕೆ ಹನುಮಂತನಿಗೆ. ಪುರಹರನು ಮನ
ಈ ಅಶ್ವಮೇಧ ಯಾಗಕ್ಕೆ ತಪ್ಪದೇ ಬರಬೇಕು. ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಿರುವ ಯಾಗಕ್ಕೆ ನಾನು ಖಂಡಿತವಾಗಿ ಬರುತ್ತೇನೆ. ನನ್ನ ಪ್ರೋತ್ಸಾಹ ಸದಾ ಇರುತ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಶ್ರೀ ರಾಮಾಶ್ವಮೇಧ ಕಥಾಭಾಗದ ಶಿವಭಕ್ತ ವೀರಮಣಿ ಪ್ರಸಂಗವನ್ನು ವೀಕ್ಷಿಸಿದ ಎಲ್ಲಾ ಭಕ್ತರಿಗೂ ನಮಸ್ಕರಿಸಿ ಶ್ರೀ ಕ್ಷೇತ್ರದ ಅಧಿದೇವತೆಯಾದಂತಹ ವಿಷ್ಣುವರ ಹಾಗೂ ಶ್ರೀ ವೇಣುಗೋಪಾಲ ದೇವರಿಗೆ ನಮಿಸಿ ಆದಿದೇವನಾದ ಮಹಾಗಣಪತಿಯಲ್ಲಿ ನಿರ್ಮಿಸುತ್ತಾ ಮಾರದಾಂಬೆಗೆ ನೆನೆದು ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಪ್ರಾಯಃ ಇಷ್ಟೊತ್ತು ನಾವು ಕೂಡ ಯಕ್ಷಗಾನದ ಲೋಕದಲ್ಲಿ ಮುಳುಗಿ ಹೋಗಿದ್ದೇವೆ ಅಂತ ಅನಿಸುತ್ತೆ. ತುಂಬಾ ಅದ್ಭುತವಾಗಿ ಮಕ್ಕಳ ಮುಂದ್ಗಡೆ ಯಕ್ಷಗಾನವನ್ನು ಪ್ರದರ್ಶಿಸಿದ್ದಾರೆ. ಇದರ ಹಿಂದ್ಗಡೆ ಅನೇಕ ತಿಂಗಳುಗಳ ಕಾಲ ಮಾಡಿದ ತಪಸ್ಸಿದೆ. ವಿಶೇಷವಾಗಿ ಇವತ್ತು ಭಾಗವತಿಕೆಯನ್ನ ನಡೆಸುತ್ತಿರುವಂತಹ ಈ ಯಕ್ಷಗಾನದ ನಿರ್ದೇಶನವನ್ನು ಮಾಡಿದಂತವರು ಶ್ರೀ ಹಿರಿಯಣ್ಣ ಶೆಟ್ಟಿಗಾರ್ ಅವರು. ಮಂದಾರ್ತಿಯ ಪ್ರದೇಶದವರು. ನಿರಂತರವಾಗಿ ತಿಂಗಳಿಗೆ ಒಂದು 2-3 ಸಲ ಬಂದು ಮಕ್ಕಳಿಗೆ ಇಷ್ಟು ತಯಾರಾಗುವ ಹಾಗೆ ಅವರು ಪ್ರಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅವರು ಮಕ್ಕಳಿಗೆ ಪ್ರಶಿಕ್ಷಣವನ್ನು ಕೊಡೋದು ಆರಂಭದಲ್ಲಿ ನಾನು ಹೇಳಿದೆ, ಮಕ್ಕಳಿಗೆ ಯಕ್ಷಗಾನದ ಕಲೆಯನ್ನ ಹೇಳಿಕೊಟ್ಟು ಅವರಿಂದ ಯಕ್ಷಗಾನ ಇಷ್ಟು ಚೆನ್ನಾಗಿ ಆಗುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಗುರುಕುಲದ ವಿಶ್ವಸ್ತರಾದಂತಹ ಪ್ರಬೋಧಿನಿ ವಿಶ್ವಸ್ತ ಮಂಡಳಿಯ ವಿಶ್ವಸ್ತರಾದಂತಹ ಶ್ರೀ ವಿಜಯ್ ಕುಮಾರ್ ಇವರನ್ನ ಕೇಳ್ಕೊತೇನೆ. ಹಿರಿಯಣ್ಣವರು ಮುಂದಕ್ಕೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಹಿಂದೆ ಗುರುಕುಲದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಾಗಿದ್ವು. ಆಗ್ಲೂ ಕೂಡ ಅವರೇ ಅವರ ಮೇಳದ ಎಲ್ಲ ಸಹಕಾರಿಗಳೆಲ್ಲ ಕರ್ಕೊಂಡು ಬಂದು ಈ ಯಕ್ಷಗಾನ ಕಾರ್ಯಕ್ರಮ ಮಾಡಿದ್ರು. ಆಗ ಯಕ್ಷಗಾನವನ್ನು ಹೇಳಿಕೊಡ್ತಿದ್ದವರು ಅವರ ಪುತ್ರ ಶ್ರೀ ಸುರೇಶ್ ಆಚಾರ್ಯ. ಅವರು ಇವತ್ತು ಭಾಗವತಿಕೆಯಲ್ಲಿದ್ರು. ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಚಿಕ್ಕ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊತೇನೆ. ಇನ್ನು ಮತ್ತಳೆ ವಾದಕರಾಗಿದ್ದವರು ಗಣೇಶ್ ಮೂರ್ತಿ. ಇವರು ಸುಮಾರು 35 ವರ್ಷಗಳಿಂದ ಮದ್ದಳೆ ಮತ್ತೆ ಚಂಡೆಯ ವಾದನದ ವೃತ್ತಿಯನ್ನ ನಡೆಸುತ್ತಿರುವಂತವರು. ಹಿಂದಿನ ಯಕ್ಷಗಾನದ ವರ್ಷದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಮದ್ದಳೆ ವಾದಕರಾಗಿದ್ರು. ಈ ಬಾರಿ ನೃತ್ಯಮ್ಮ ಮೇಳದಲ್ಲಿ ಮದ್ದಳೆ ವಾದಕರಾಗಿ ಹೋಗ್ತಾ ಇದ್ದಾರೆ. ಗುರುಕುಲದ ತುಂಬಾ ಆತ್ಮೀಯ ಹಿತೈಷಿಗಳು. ಗುರುಕುಲದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿರುವಂತಹವರಲ್ಲಿ ಅವರು ಕೂಡ ಒಬ್ರು. ಅವರಿಗೂ ಕೂಡ ಒಂದು ಸಣ್ಣ ಸ್ಮರಣಿಕೆ ಧನ್ಯವಾದಗಳು. ಚಂಡೆಯ ವಾದಕರಾಗಿರುವವರು ಸಾಗರ್ ಅವರು, ಮಂದಾರ್ತಿ ಅವರು. ಅವರು ಕೂಡ ನಮ್ಮ ಹಿರಿಯಣ್ಣವರ ಜೊತೆಗೆ ಬಂದು ಇವತ್ತು ಚಂಡೆಯ ವಾದನವನ್ನು ನಡೆಸುತ್ತಿದ್ದಾರೆ. ಅವರಿಗೂ ಕೂಡ ಗುರುಕುಲದ ಪರವಾಗಿ ಸಣ್ಣ ಸ್ಮರಣಿಕೆ. ಧನ್ಯವಾದಗಳು. ಇನ್ನು ಮಂಗಳ ಹೆಚ್ಚು ಉದಾಹರಣೆಯಿಲ್ಲ. ಹಾಗೂ ಆಚಾರ್ಯ ಬಂದವರು, ವಿದ್ಯಾರ್ಥಿ ಬಂದವರು ಹಾಗೂ ಅವರ ನಕ್ಷತ್ರಗಳ ಬಂದಿದ್ದಾರೆ. ಪೂರ ಪರವನ್ನು ತೆಗೆದುಕೊಳ್ಳಬಹುದು. ಅವರಿಗೆಲ್ಲ ಒಂದು ಸಲ ಯಕ್ಷಗಾನವನ್ನು ನಾವೀಗ ಹಮ್ಮಿಕೊಂಡಂತೆಯೇ ಮಕ್ಕಳ ಕಡೆಯಿಂದ ಮಕ್ಕಳು ಭಾಷಿಕ ಮುಕ್ತ ಮಕ್ಕಳಲ್ಲ ಏನೋ ತಿಳುವಳಿಕೆಯಿಂದ ಎಲ್ಲ ಹಿರಿಯರು ಇದ್ದಾರೆ. ಅವರಿಗೆ ಯಕ್ಷಗಾನದ ಕೆಲವರಿಗೆ ಗೊತ್ತಿಲ್ಲ. ಆದರೆ ಆ ಮಕ್ಕಳಿಗೆ ಅನುಕೂಲ ಆಗುವಂತೆ ಭಾಷೆಯಾಗಿ ಮಾಡಿದರೆ ಅರ್ಥಬಹುದು. ಸಂಸತ್ತೀರ ನ್ಯಾಯದಿಂದ ಮಾಡಿಸಬೇಕು. ಇನ್ನು ಉತ್ತಮ ಕಾರ್ಯಕ್ರಮವನ್ನು ನೀಡುವುದರಲ್ಲಿ ಅವರು ಮುಂದಾಗ್ತಾ ಇದ್ದಾರೆ. ಜನರಲ್ಲಿ ಗುರುತಿಸಿಕೊಂಡಿದ್ದಾರೆ. ಯಕ್ಷಗಾನ ಕಾರ್ಯ ಭಾರಿ ಮಹತ್ತರವಾದದ್ದು. ಅದರ ಗಡುವಲೆ ಅದನ್ನು ಶ್ರುತಿ ಕಾಳ ಸಾಹಿತ್ಯ ಪುರಾಣ ಹೇಳಿಕೊಟ್ಟಿದೆ. ಅವರು ಏನಾದರೂ
ಕಡೆ ಅನಿಸಬೇಕು, ನಾವು ಕೂಡ ಹೇಳಬೇಕು. ಎಲ್ಲ ಕಡೆಗೆ ಬದಲು ಸಿಕ್ಕರು ಅಂತ ಹೇಳ್ತಾ ಮಗಳ ಡೇಟಲ್ಲಿ ನೋಡ್ತಾ ಇದ್ದೀವಿ. ಈಗ ಬೇರೆ ಏನಂತ Thank you.